8 ಮಕ್ಕಳು 16 ಜನ ಮಹಿಳೆಯರು ಸೇರಿದಂತೆ 38 ಜನ ಸಾವನ್ನಪ್ಪಿದ್ದಾರೆ. ವಿಜಯ್ ರ್ಯಾಲಿ ದುರಂತದಲ್ಲಿ ಸಾವಿನ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಸಾಕಷ್ಟು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸಾಕಷ್ಟು ಜನರ ಸ್ಥಿತಿ ಗಂಭೀರವಾಗಿದೆ. ಸುಮಾರು 60 ಜನರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನ. ದುರಂತ ಅಂತಂದರೆ 38 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 8 ಜನ ಮಕ್ಕಳು, ಪುಟ್ಟ ಮಕ್ಕಳು, ಅಂದರೆ 4 ವರ್ಷ, 6 ವರ್ಷ, 8 ವರ್ಷ ಈ ರೀತಿಯಾದಂಥ ಮಕ್ಕಳು, 16 ಜನ ಮಹಿಳೆಯರು. ಇನ್ನು ಶನಿವಾರಗಳಂದು ಮಾತ್ರ ರ್ಯಾಲಿ ಮಾಡ್ತಾ ಇದ್ದ ವಿಜಯ್ 2026ರ ಚುನಾವಣೆಗೆ ತಯಾರಿ ಆರಂಭಿಸಿದ್ದಂಥ ವಿಜಯ್ ಸೆಪ್ಟೆಂಬರ್ 13ರಿಂದ ತಮಿಳುನಾಡಿನಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಶನಿವಾರದಂದು ಮಾತ್ರ ಅಭಿಯಾನ ನಡೆಸ್ತಾ ಇದ್ದ ವಿಜಯ್ ಕೆಲಸದ ದಿನಗಳಲ್ಲಿ ಜನರಿಗೆ ತೊಂದರೆ ಅಂತ ಶನಿವಾರ ಪ್ರಚಾರ ಮಾಡ್ತಾ ಇದ್ರು. ಅವರು ಈ ವೀಕ್ ಡೇಸ್ಗಳಲ್ಲಿ ಪ್ರಚಾರಕ್ಕೆ ಅಂತ ಹೋದ್ರೆ ಸಾಕಷ್ಟು ಜನ ಕೆಲಸಕ್ಕೆ ಹೋಗುವಂಥವ್ರು ಇರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ, ರ್ಯಾಲಿಗೆ ಜನ ಸೇರ್ಕೊಳ್ತಾರೆ, ರೋಡ್ಗಳು ಬ್ಲಾಕ್ ಆಗುತ್ತೆ, ಸಾಕಷ್ಟು ಜನ ಕೆಲಸಕ್ಕೆ ಹೋಗುವಂಥವ್ರು ಏನಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿಯೇ ಶನಿವಾರವೇ ವಿಜಯ್ ಈ ರ್ಯಾಲಿಯನ್ನು ಮಾಡ್ತಾ ಇದ್ರು. ಆದರೆ ಶನಿವಾರವೇ ಈ ರೀತಿಯಾದಂಥ ದುರಂತ ಆಗೋಗಿದೆ. ಇನ್ನೊಂದೇನು ಅಂತಂದರೆ ವೀಕೆಂಡ್ ಇರುತ್ತೆ, ರಜಾ ಇರುತ್ತೆ, ಅದರಿಂದಾಗಿಯೇ ಮತ್ತಷ್ಟು ಈ ಜನಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಶನಿವಾರದತ್ತು. ಇನ್ನು ಕಾಲ್ತುಳಿತದ ಬಗ್ಗೆ ವಿಜಯ್ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಘಟನೆಯಿಂದ ನನ್ನ ಹೃದಯ ಛಿದ್ರವಾಗಿದೆ. ನಾನು ನೋವು ಮತ್ತು ದುಃಖದಲ್ಲಿದ್ದೇನೆ. ನನ್ನ ಸೋದರ ಸಹೋದರಿಯರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದೇನೆ. ಚಿಕಿತ್ಸೆ ಪಡಿತಾ ಇರುವವರು ಗುಣಮುಖರಾಗಲಿ ಅಂತ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ವಿಜಯ್. ಕಾಲ್ತುಳಿತದ ಬಗ್ಗೆ ವಿಜಯ್ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಘಟನೆಯಿಂದ ನನ್ನ ಹೃದಯ ಛಿದ್ರವಾಗಿದೆ. ನಾನು ನೋವು ಮತ್ತು ದುಃಖದಲ್ಲಿದ್ದೇನೆ. ನನ್ನ ಸೋದರ ಸೋದರಿಯರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದೇನೆ. ಚಿಕಿತ್ಸೆ ಪಡಿತಾ ಇರುವಂತವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಟ್ವೀಟ್ ಮುಖಾಂತರ ಮೊದಲ ರಿಯಾಕ್ಟ್ ಮಾಡಿದ್ದಾರೆ ವಿಜಯ್. ತಮಿಳು ನಟ ವಿಜಯ್ ಈ ಘಟನೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಘಟನೆಯಿಂದ ನನಗೆ ತುಂಬ ನೋವಾಗಿದೆ, ನನ್ನ ಹೃದಯ ಛಿದ್ರವಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಸಾಕಷ್ಟು ಜನ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ವಿಜಯ್ ರಿಯಾಕ್ಟ್ ಮಾಡೋದಿಲ್ಲ. ಅಲ್ಲಿಂದ ಹೊರಟು ಹೋಗ್ತಾರೆ, ಆ ಜಾಗದಿಂದ ಹೊರಟು ಹೋಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗಾಗಲೇ. ಅಂದರೆ ವಿಜಯ್ ಅಲ್ಲಿಗೆ ಹೋಗಬೇಕಾಗಿತ್ತು, ಆಸ್ಪತ್ರೆ ಬಳಿ ಹೋಗಬೇಕಾಗಿತ್ತು. ಅವರು ಗಾಯಾಳುಗಳನ್ನು ಅಥವಾ ಸಾವನ್ನಪ್ಪಿರುವಂಥವ್ರು ಏನಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ಬೋದಾಗಿತ್ತು ಅನ್ನೋ ಚರ್ಚೆ. ಆದರೆ ವಿಜಯ್ ಏನಾದರೂ ಅಲ್ಲಿಗೆ ಹೋಗಿದ್ರು ಅಂತಂದರೆ ಮತ್ತಷ್ಟು ಅನಾಹುತಗಳಾಗುವಂಥ ಸಾಧ್ಯತೆಗಳು ಕೂಡ ಇರ್ತಾ ಇತ್ತು. ಸಾಕಷ್ಟು ಜನ ಅಸ್ವಸ್ಥರಾಗಿದ್ದಾರೆ. ಬಟ್ ಈ ಎಡವಟ್ಟಿಗೆ ಕಾರಣ ಏನು ಹಾಗಾದರೆ? ಕರೂರಿನಲ್ಲಿ 10,000 ಜನ ರ್ಯಾಲಿಗೆ ಬರುವ ನಿರೀಕ್ಷೆ ಇತ್ತು. ನಿರೀಕ್ಷೆಗೂ ಮೀರಿ 50,000ದವರೆಗೂ ಕೂಡ ಜನ ಸೇರಿದ್ರಲ್ಲಿ. 6 ಗಂಟೆ ವಿಜಯ್ಗಾಗಿ ಕಾದು ಕುಳಿತಿದ್ದಂತಹ 50,000 ಜನ. ಕರೂರು ರ್ಯಾಲಿಗೆ 6 ಗಂಟೆ ತಡವಾಗಿ ಬಂದ ವಿಜಯ್. ಸಂಜೆ ವೇಳೆಗೆ ಕರೂರು ರ್ಯಾಲಿಗೆ ಬಂದಿದ್ದಂತಹ ವಿಜಯ್ 6 ಗಂಟೆ ಕಾರ್ಯಕ್ರಮಕ್ಕೆ ತಡವಾಗಿ ಬರ್ತಾರೆ. ನೀರು ಊಟ ಇಲ್ಲದೆ ಒದ್ದಾಡಿ ಹೋಗಿದ್ದಂತಹ ಜನ ವಿಜಯ್ ಬಂದಾಗ ನೀರು ಸಿಕ್ಕಿಲ್ಲ ಅಂತ ಜನ ಹೇಳ್ತಾ ಇದ್ರು. ಈ ವೇಳೆ ಜನರತ್ತ ನೀರಿನ ಬಾಟಲ್ ಅನ್ನ ಎಸೆದಿದ್ದಾರೆ ವಿಜಯ್. ದುರಂತದ ಬಳಿಕ ಸ್ಥಳದಿಂದ ಕಾಲ್ಕಿತ್ತ ನಟ ವಿಜಯ್. ಇದೆಲ್ಲವೂ ಕೂಡ ವಿಜಯ್ ಮಾಡಿದಂತ ಎಡವಟ್ಟು. ಅಂದ್ರೆ ಇಲ್ಲಿ ಎಡವಟ್ಟುಗಳು ಒಂದು ಕಡೆ ಪೊಲೀಸರಿಂದ ಕೂಡ ಆಗಿದೆ, ಇದ್ರ ಜೊತೆಗೆ ಗುಪ್ತಚರ ಇಲಾಖೆಯಿಂದ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಜಯ್ ಕಡೆಯಿಂದ ಕೂಡ ಸಾಕಷ್ಟು ಎಡವಟ್ಟುಗಳಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಯಾಕಂದ್ರೆ ನಾವು ಈಗಾಗಲೇ ಹೇಳ್ತಾ ಇದ್ವಿ, ಪ್ರತಿ ಶನಿವಾರ ಅವರು ಈ ರೀತಿಯಾದಂತಹ ರ್ಯಾಲಿಗಳನ್ನು ಮಾಡ್ತಾ ಇದ್ರು. ವೀಕ್ ಡೇಸ್ಗಳಲ್ಲಿ ಮಾಡ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ವೀಕ್ ಡೇಸ್ಗಳಲ್ಲಿ ಕೆಲಸಕ್ಕೆ ಹೋಗುವಂಥವ್ರು ಇರ್ತಾರೆ, ಸಂಜೆ ಹೊತ್ತು ಅವ್ರ ಮನೆಗೆ ಸೇರ್ಕೊಳ್ಳುವಂಥವ್ರು ಇರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ವೀಕ್ ಡೇಸ್ಗಳಲ್ಲಿ ಮಾಡ್ತಾ ಇರಲಿಲ್ಲ. ಕೇವಲ ಶನಿವಾರ ಮಾತ್ರ ಈ ರೀತಿಯ ರ್ಯಾಲಿಗಳನ್ನು ಮಾಡ್ತಾ ಇದ್ರು. ಶನಿವಾರ ರ್ಯಾಲಿ ಮಾಡೋದು ಮತ್ತೊಂದು ಏನು ಅಂತಂದ್ರೆ ಅಲ್ಲಿ ಸಾಕಷ್ಟು ಜನ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಶನಿವಾರ ರ್ಯಾಲಿಗಳನ್ನು ಮಾಡಿದ್ರೆ. ಯಾಕಂದರೆ ರಜೆ ಇರುತ್ತೆ, ಶನಿವಾರ ಸಂಜೆ ಮುಗಿಸ್ಕೊಂಡು ಎಲ್ಲ ಡ್ಯೂಟಿ ಮುಗಿಸ್ಕೊಂಡಿರ್ತಾರೆ, ಅಥವಾ ಶನಿವಾರ ಕಂಪ್ಲೀಟಾಗಿ ರಜೆ ಇರುವಂಥವರು ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂಥ ಸಾಧ್ಯತೆಗಳಿರುತ್ತೆ. ಇದೆಲ್ಲವನ್ನು ಕೂಡ ಮುಂಜಾಗ್ರತಾ ಕ್ರಮ ಅಥವಾ ವಿಜಯ್ ಇದನ್ನೆಲ್ಲ ಗಮನಿಸಬೇಕಾಗಿತ್ತು, ಅವ್ರ ಪಕ್ಷದವ್ರು ಗಮನಿಸಬೇಕಾಗಿತ್ತು, ಆಯೋಜಕರು ಗಮನಿಸಬೇಕಾಗಿತ್ತು. ಆದರೆ ಇದ್ಯಾವುದನ್ನು ಕೂಡ ಗಮನಿಸದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥದ್ದು, ಅದು ಕೂಡ ಅಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಜನ ಸೇರಿರುವಂಥದ್ದು, ಇದೆಲ್ಲವೂ ಕೂಡ ಈ ದೊಡ್ಡ ದುರಂತಕ್ಕೆ, ಸುಮಾರು 38 ಜನ ಅಮಾಯಕರ ಸಾವಿಗೆ ಈ ವೈಫಲ್ಯಗಳು, ಈ ಎಡವಟ್ಟುಗಳೇ ಕಾರಣ ಅಂತ ಹೇಳಬಹುದಾಗುತ್ತೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ 38 ಜನ ಅಮಾಯಕರು ಇಲ್ಲಿ ಸಾವನ್ನಪ್ಪಿದ್ದಾರೆ. ಇವರ ಸಾವಿಗೆ ಯಾರು ಕಾರಣ ಅಂತ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಯಾರಿಗೆ ಬೋಟ್ ಮಾಡಬೇಕು? ಒಂದ್ ಕಡೆ ಪೊಲೀಸ್ ಇಲಾಖೆ ವೈಫಲ್ಯ ಇದೆ, ಗುಪ್ತಚರ ಇಲಾಖೆಯವರ ವೈಫಲ್ಯ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿಜಯ್ ಹಾಗೆ ಅವರ ಆಯೋಜಕರೇನಿದ್ದಾರೆ, ಅವ್ರ ಪಕ್ಷದವರೇನಿದ್ದಾರೆ, ಅವರ ವೈಫಲ್ಯಗಳು ಕೂಡ ಹೆಚ್ಚಿನದಾಗಿ ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆ ಈಗ ಏನು ಎಡವಟ್ಟಾಯ್ತಲ್ಲಿ? ಯಾಕೆ ಈ ದೊಡ್ಡ ದುರಂತಕ್ಕೆ ಕಾರಣ ಯಾರು ಹಾಗಾದ್ರೆ? ಶಮಂತ, ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿದಂತ ದುರಂತದಲ್ಲಿ 38 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 60ಕ್ಕೂ ಹೆಚ್ಚು ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕರೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ 15ಕ್ಕೂ ಹೆಚ್ಚು ಮಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ರೆ, ಕರೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ 45ಕ್ಕೂ ಹೆಚ್ಚು ಮಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಯಾರೀಗ ಗಂಭೀರವಾಗಿ ತೀವ್ರವಾಗಿ ಗಾಯಗೊಂಡಂತವರು ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಅವರ ಆರೋಗ್ಯ ಕೂಡ ಚಿಂತಾಜನಕವಾಗಿದೆ. ಮತ್ತೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತಹದ್ದು. ಈಗಾಗಲೇ ಸಿಎಂ ಸ್ಟಾಲಿನ್ ಅವರು ಕರೂರಿಗೆ ರಾತ್ರಿಯೇ ಭೇಟಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚೆನ್ನೈಯನ್ನ ಬಿಟ್ಟಿದ್ದಾರೆ. ವಿಶೇಷ ವಿಮಾನದ ಮೂಲಕ ಅವರು ಕರೂರಿಗೆ ಬರ್ತಾ ಇದ್ದಾರೆ. ಒಂದು ಕಡೆ ಸಚಿವರುಗಳು ಈಗಾಗಲೇ ಕರೂರಿಗೆ ಭೇಟಿ ನೀಡಿ ಆಸ್ಪತ್ರೆಗಳಿಗೆ ದಾಖಲಾಗಿರ್ತಕ್ಕಂತಹ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ದಾರೆ. ಅಕ್ಕಪಕ್ಕದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಕೂಡ ಈಗ ಕರೂರಿಗೆ ನಿಯೋಜನೆ ಮಾಡಿರುವಂತಹದ್ದು. ಅಲ್ಲಿ ಅವರು ಬೇಕಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಗಾಯಗೊಂಡಂತವರಿಗೆ ಚಿಕಿತ್ಸೆ ಕೊಡಿಸೋದಾಗಿರ್ಬೋದು, ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ, ಜಿಲ್ಲಾ ಕೇಂದ್ರಗಳಿಗೆ ರೋಗಿಗಳನ್ನ ಸಾಗಿಸುವಂತದ್ದಿರ್ಬೋದು, ಗಾಯಾಳುಗಳನ್ನ ಸಾಗಿಸುವಂತದ್ದಿರ್ಬೋದು, ಇವೆಲ್ಲ ಕೂಡ ಈಗ ನಡೀತಾ ಇರುವಂತಹದ್ದು. ಇದು ಒಂದು ಕಡೆ ಆದ್ರೆ, ಈ ಒಂದು ಚಿಕ್ಕ ಪ್ರದೇಶದಲ್ಲಿ 50,000 ಜನರು ಸೇರೋದಕ್ಕೆ ಊಹೆಯನ್ನ ಮಾಡ್ಲಿಲ್ವಾ? ಮತ್ತೆ ಪೊಲೀಸರು ಇಲ್ಲೆಲ್ಲೋ ವಿಫಲರಾಗಿದ್ದಾರಾ ಅಂದ್ರೆ ಊಹೆಯನ್ನ ಮಾಡ್ಲಿಕ್ಕೆ ಅನ್ನುವಂಥದ್ದು ಈಗ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಟಿವಿಕೆ ಪಕ್ಷದ ಆಯೋಜಕರು 10,000 ಜನರು ಸೇರ್ತಾರೆ, ನಮಗೆ ಅವಕಾಶ ಮಾಡಿಕೊಡಿ, ವಿಜಯ್ ಅವರು ಬರ್ತಾರೆ, ಒಂದು ಸಮಾವೇಶವನ್ನ ಮಾಡಿ ಮಾತನಾಡ್ತಾರೆ, ಅದಕ್ಕೆ ನೀವು ಅವಕಾಶವನ್ನ ಕೊಡಿ ಅಂತ ಕರೂರಿನ ಪೊಲೀಸರ ಬಳಿ ಟಿವಿಕೆಯ ಆಯೋಜಕರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಅದಕ್ಕೆ ಪೊಲೀಸರು ಕೂಡ ಓಕೆ ಅಂತ ಹೇಳ್ತಾರೆ. ನಾಮಕಲ್ನಲ್ಲಿ ಒಂದು ಪ್ರಚಾರವನ್ನ ಮುಗಿಸಿ ದೊಡ್ಡ ಸಮಾವೇಶವನ್ನ ಮಾಡಿ ಕರೂರಿಗೆ ಬರಬೇಕಾದಂತ ವಿಜಯ್ ಅವರು 6 ಗಂಟೆಗಳ ತಡವಾಗಿ ಬರ್ತಾರೆ. ಮಧ್ಯಾಹ್ನದ ಸುಮಾರಿಗೆ ಇಲ್ಲಿ ಸಾಕಷ್ಟು ಮಂದಿ ನೆರೆದಿರ್ತಾರೆ. 50,000 ಜನರು ನೆರೆದಿರ್ತಾರೆ, ವಿಜಯ್ಗಾಗಿ ಕಾಯ್ತಾ ಇರ್ತಾರೆ. ಮಧ್ಯಾಹ್ನದ ಊಟ ಬಿಟ್ಟು, ನೀರು ಬಿಟ್ಟು ಜನರು ಕಾಯ್ತಾ ಇರ್ತಾರೆ. ಆಗ್ಲೇ ಕಾದು ಕಾದು ಬಳಲಿ ಬೆಂಡಾಗಿರ್ತಾರೆ. ಸಂಜೆ 7 ಗಂಟೆಯ ಸುಮಾರಿಗೆ ವಿಜಯ್ ಅವರು ಆ ಒಂದು ಕರೂರಿಗೆ ಬರ್ತಾರೆ. ನಾಮಕಲ್ನಲ್ಲಿ ಒಂದು ಸಮಾವೇಶವನ್ನು ಮುಗಿಸಿ ಕರೂರಿಗೆ ಬರ್ತಾರೆ. ಕರೂರಿಗೆ ಬಂದಂತ ಸಂದರ್ಭದಲ್ಲಿ ಜನರು ನೂಕುನುಗ್ಲಾಗುತ್ತೆ. ಆ ಒಂದು ಚಿಕ್ಕ ಪ್ರದೇಶದಲ್ಲಿ 50,000ಕ್ಕೂ ಹೆಚ್ಚು ಜನರು ಸೇರಿರ್ತಾರೆ. ನೂಕುನುಗ್ಲು ಸಂಭವಿಸುತ್ತೆ, ಜನರು ಕಾಲ್ ತುಳಿತದಲ್ಲಿ ಸಾವನ್ನಪ್ತಾರೆ. ಮತ್ತೆ ಇದು ವಿಜಯ್ ಅವರು ಬಸ್ನ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೂಕುನುಗ್ಲು ಸಂಭವಿಸ್ತಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ ಅವರಿಗೆ. ಆ ತಕ್ಷಣ ಅವರು ಬಸ್ನಲ್ಲಿದ್ದಂತಹ ಬಾಟಲ್ಗಳನ್ನ ಜನರ ಹತ್ರ ಎಸಿತಾರೆ. ಜನರಿಗೆ ನೀರು ಕೊಡಿ, ಯಾರು ಕೆಳಗೆ ಬಿದ್ದಿದ್ದಾರೆ, ಯಾರು ನಿತ್ರಾಣರಾಗಿ ಕಾಲ್ಗಳಡಿ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ, ಅವರಿಗೆ ನೀರನ್ನ ಕೊಡಿ ಅಂತ ಬಾಟಲ್ಗಳನ್ನ ಬಿಸಾಕ್ತಾರೆ. ಮತ್ತೆ ಯಾರು ನೂಕುನುಗ್ಲು ಮಾಡಬೇಡಿ, ಜನ ನುಗ್ಗಿ ಬರಬೇಡಿ ನನ್ನ ಹತ್ರ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ನಂತರ ನೂಕುನುಗ್ಲು ಜಾಸ್ತಿ ಆಗುತ್ತೆ, ಕಾಲ್ ತುಳಿತ ಜಾಸ್ತಿ ಆಗುತ್ತೆ. ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ವಿಜಯ್ ಅವರು ಹೊರಡ್ತಾರೆ. ಹೊರಡಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿರುವುದಿಲ್ಲ. ತಿರುಚಿಯ ಏರ್ಪೋರ್ಟ್ ನಲ್ಲಿ ಹೋಗುವಂತ ಸಂದರ್ಭದಲ್ಲೂ ಕೂಡ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನೀಡದೆ ತೆರಳಿರ್ತಾರೆ. ಆದ್ರೆ ಈಗ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ, ನನ್ನ ಹೃದಯ ಛಿದ್ರ ಆಗಿದೆ ಈ ದುರಂತದಿಂದ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ದುರಂತಕ್ಕೆ ಸಂತಾಪವನ್ನು ಕೂಡ ಅವರು ಸೂಚಿಸಿರುವಂತಹದ್ದು. ಜೊತೆಗೆ ಒಂದ್ ಕಡೆ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಮಂದಿ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಇನ್ನೊಂದ್ ಕಡೆ ಸಿಎಂ ಸ್ಟಾಲಿನ್ ಅವರು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ, ಕರೂರಿಗೆ ರಾತ್ರಿಯೇ ಭೇಟಿ ಕೊಡ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಸಂಪೂರ್ಣ ಮಾಹಿತಿಯನ್ನ ಇದ್ರ ಬಗ್ಗೆ ಕೇಳಿರುವಂತಹದ್ದು, ಈ ದುರಂತ ಹೇಗೆ ಸಂಭವಿಸಿತು ಅನ್ನುವಂತಹ ಮಾಹಿತಿಯನ್ನ ಕೇಳಿದೆ. ಇನ್ನು ಬಹುಮುಖ್ಯವಾಗಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಆ ಕುಟುಂಬಗಳಿಗೆ 10 ಲಕ್ಷ ಪರಿಹಾರವನ್ನ ಸಿಎಂ ಸ್ಟಾಲಿನ್ ಅವರು ಘೋಷಣೆ ಮಾಡಿದ್ದಾರೆ. ಮತ್ತೆ ಚಿಕಿತ್ಸೆ ಪಡಿತಾ ಇರತಕ್ಕಂಥ ಗಾಯಾಳುಗಳಿಗೆ 1 ಲಕ್ಷದಷ್ಟು ಪರಿಹಾರವನ್ನ ಘೋಷಣೆ ಮಾಡಿರುವಂತಹದ್ದು. ಜೊತೆಗೆ ಈ ದುರಂತ ಹೇಗೆ ಸಂಭವಿಸಿತು ಅನ್ನುವಂಥದ್ದಕ್ಕೆ ತನಿಖೆಯನ್ನ ಮಾಡಲಿಕ್ಕೆ ಒಂದು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಯನ್ನು ಕೂಡ ತಮಿಳುನಾಡು ಸರ್ಕಾರ ಘೋಷಣೆ ಮಾಡಿದೆ.
ನಿವೃತ್ತ ನ್ಯಾಯಾಧೀಶರಂತ ಅರುಣಾ ಜಗದೀಶನ್ ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆ ಆಯೋಗವನ್ನು ರಚನೆ ಮಾಡಿದೆ. ಅದು ಶೀಘ್ರವಾಗಿ ತನಿಖೆ ನಡೆಸಿ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ವರದಿಯನ್ನ ಕೊಡುತ್ತೆ. ಇಲ್ಲೀಗ ದುರಂತಕ್ಕೆ ಕಾರಣ ಏನು ಅನ್ನುವಂತಹದ್ದು, ಕಾರಣ ಯಾರು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಈಗ ವಿಜಯ್ ಅವರು ಕೇವಲ ನಟರಾಗಿ ಉಳಿದಿಲ್ಲ, ಅವರು ರಾಜಕಾರಣಿ ಕೂಡ ಆಗಿದ್ದಾರೆ. 2026 ಏಪ್ರಿಲ್ ಮೇನಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ವಿಜಯ್ ಅವರು ಮಾಡ್ತಾ ಇದ್ದಾರೆ. ರಾಜಕೀಯ ಹೊಸ ಪಕ್ಷವನ್ನ ಹುಟ್ಟು ಹಾಕಿದ್ದಾರೆ. ಟಿವಿಕೆ ಪಕ್ಷವನ್ನ ಹುಟ್ಟು ಹಾಕಿ ತಮಿಳುನಾಡಿನಾದ್ಯಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಶನಿವಾರ ಮಾತ್ರ ಅವರು ಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥ, ಯಾಕಂದ್ರೆ ಶನಿವಾರ ಹೆಚ್ಚು ಜನರು ಸೇರ್ತಾರೆ, ಮತ್ತೆ ಶನಿವಾರ ರಜೆ ಇರುತ್ತೆ, ವೀಕೆಂಡ್ ಆಗಿರೋದ್ರಿಂದ, ಭಾನುವಾರ ರಜೆ ಇರೋದ್ರಿಂದ ಶನಿವಾರ ಸಂಜೆ ಹೆಚ್ಚು ಜನರು ಸೇರ್ತಾರೆ ಅನ್ನುವಂಥದ್ದು ಕೂಡ ಅವರ ಒಂದು ಲೆಕ್ಕಾಚಾರ. ಯಾಕಂದ್ರೆ ಹೆಚ್ಚು ಜನ ಬರಬೇಕು ಮತ್ತೆ ಹೆಚ್ಚು ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಅವ್ರು ಇಟ್ಕೊಂಡಿರ್ತಕ್ಕಂಥ, ಅಂದ್ರೆ ಈಗ ಆಡಳಿತದಲ್ಲಿರ್ತಕ್ಕಂಥ DMK ಪಕ್ಷದ ಮತ ಬ್ಯಾಂಕ್ ಅನ್ನೇ ಗುರಿಯಾಗಿರಿಸಿಕೊಂಡು ಅವರು ಪ್ರಚಾರವನ್ನ ಮಾಡ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಬಿಜೆಪಿ ವಿರೋಧಿ ಪ್ರಚಾರ ತಂತ್ರವನ್ನು ಕೂಡ ಅವರು ಬಳಸ್ತಾ ಇದ್ದಾರೆ. ಬಹುಮುಖ್ಯವಾಗಿ DMK ಮತ ಬ್ಯಾಂಕ್ ಅನ್ನೇ ಕೇಂದ್ರೀಕರಿಸಿಕೊಂಡು ಅವರು ಪ್ರಚಾರವನ್ನ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ DMK ಪಕ್ಷ ಕೂಡ ಬಹಳಷ್ಟು ಆಕ್ಟಿವ್ ಆಗಿ ಈ ದುರಂತದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಅಂದ್ರೆ ಸರ್ಕಾರ ಬಹಳಷ್ಟು ಅಲರ್ಟ್ ಆಗಿದೆ. CM ನಿರಂತರವಾದಂತಹ ಸಭೆಯನ್ನ ಮಾಡಿದ್ದಾರೆ. ಬಹುಮುಖ್ಯವಾಗಿ ಅಕ್ಕಪಕ್ಕದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಚಿವರುಗಳು ಕೂಡ ಅಲ್ಲಿಗೆ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಬೇಕು. ಯಾವ್ಯಾವರಿಗೆ ಗಾಯಗಳಿದ್ದಾರೆ ಅವರಿಗೆ ಸೂಕ್ತ ಚಿಕಿತ್ಸೆ ಆಗಿರ್ಬೋದು, ಪರಿಸ್ಥಿತಿಯನ್ನು ನಿಯಂತ್ರಿಸೋದಾಗಿರ್ಬೋದು, ಈ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆ ಸ್ಟಾಲಿನ್ ಅವರು ಕೊಟ್ಟಿದ್ದಾರೆ. ಮತ್ತೆ ಸ್ವತಃ ಸ್ಟಾಲಿನ್ ಅವರೇ ಬರ್ತಾ ಇದ್ದಾರೆ. ಬಹುಮುಖ್ಯವಾಗಿ ಪ್ರಧಾನಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ರಾಧಾಕೃಷ್ಣ ಅವರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಈ ದುರಂತಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಧನ್ಯವಾದ ಹರಿ. ಇನ್ನು ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಚೆನ್ನೈಗೆ ಆಗಮಿಸಿದ ನಟ ವಿಜಯ್ ದಳಪತಿ ಚೆನ್ನೈಗೆ ಆಗಮಿಸಿದ್ದಾರೆ. ದುರಂತ ಆಗ್ತಾ ಇದ್ದ ಹಾಗೇನೆ ವಿಜಯ್ ಅಲ್ಲಿಂದ ಹೊರಟರು. ಬಟ್ ಅವರಿಗೆ ಇಷ್ಟರ ಮಟ್ಟಿಗೆ ಅಲ್ಲಿ ಅವಘಡ ಅನಾಹುತ ಆಗಿದೆ ಅಥವಾ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅನ್ನೋದಂತೂ ಅರ್ಥ ಆಗಿರುತ್ತೆ. ಆ ಕಾರಣದಿಂದಾಗಿ ವಿಜಯ್ ಕೂಡಲೇ ಅಲ್ಲಿಂದ ಹೊರಡ್ತಾರೆ. ಈಗಾಗಲೇ ಚೆನ್ನೈಗೆ ಆಗಮಿಸಿದ್ದಾರೆ. ನಟ ವಿಜಯ್ ದಳಪತಿ ಚೆನ್ನೈಗೆ ಆಗಮಿಸಿದ್ದಾರೆ. ಟ್ವೀಟ್ ಮುಖಾಂತರ ತಮ್ಮ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಏರ್ಪೋರ್ಟ್ ಬಳಿ, ಆದರೆ ಅವರು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಆದರೆ ಈಗ ಚೆನ್ನೈಗೆ ಆಗಮಿಸಿದ್ದಾರೆ. ಚೆನ್ನೈಗೆ ಆಗಮಿಸಿರೋದ್ರ ಜೊತೆಗೆ ಟ್ವೀಟ್ ಮುಖಾಂತರ ಈ ಘಟನೆಗೆ ಸಂಬಂಧಪಟ್ಟಂತೆ ಸಂತಾಪವನ್ನು ಸೂಚಿಸಿದ್ದಾರೆ. ನನ್ನ ಹೃದಯ ಛಿದ್ರವಾಗಿದೆ, ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸೋದ್ರ ಜೊತೆಗೆ ಮೃತರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ವಿಜಯ್ ಟ್ವೀಟ್ ಮುಖಾಂತರ.